Hello, all competitive aspirants. I hope you all are doing very well. Today I am going to start the class about adjectives. That is English Grammar Master Class. ಇವತ್ತು ನಾವು ಅಡ್ಜೆಕ್ಟಿವ್ನ ಕುರಿತು ವಿವರವಾದ ಒಂದು ಮಾಹಿತಿಯನ್ನು ನೋಡೋಣ. ತುಂಬ ಈಸಿಯಾಗಿ ಮತ್ತು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟ್ರಿಕ್ಸ್ ಆ್ಯಂಡ್ ಟಿಪ್ಸ್ಗಳನ್ನು ನಾನು ಇದರಲ್ಲಿ ಹೇಳ್ತೀನಿ. ಹಾಗೆಯೇ ಎಕ್ಸಾಮ್ಗೆ ಬೇಕಾಗಿರ್ತಕ್ಕಂಥ MCQs ಪ್ಯಾಟ್ರನಲ್ಲಿ ಒಂದಿಷ್ಟು ಕ್ವಶನ್ಸ್ಗಳನ್ನು ಕೂಡ ಬಿಡಿಸೋಣ. ಕೊನೆಯವರೆಗೂ ವಿಡಿಯೋನ ನೋಡಿ. ಡೋಂಟ್ ಸ್ಕಿಪ್ ದ ವಿಡಿಯೋ, ಪ್ಲೀಸ್ ಟ್ಯೂನ್ ಅಪ್ ಟು ದ ಎಂಡ್. ಟಾಪಿಕ್ಸ್: types, order and exam oriented usage. Adjective are high scoring and frequently asked in TT exams. Many questions comes from types of adjectives, degree of comparison and error spotting. ಸೊ ಈ ಎಲ್ಲ ವಿಷಯಗಳ ಮೇಲೆ ಎಕ್ಸಾಮಲ್ಲಿ ಪದೇ ಪದೇ ಪ್ರಶ್ನೆಗಳು ಬರ್ತಾ ಇರುತ್ತೆ. ಹಾಗಾಗಿ ನಾವು ಮಿಸ್ ಮಾಡದೆ ಏನು ಮಾಡಬೇಕು ಅಂದರೆ ಈ ವಿಡಿಯೋಸ್ಗಳನ್ನು ನೋಡೋಣ. ವಾಟ್ ಈಸ್ ಆ್ಯನ್ ಅಡ್ಜೆಕ್ಟಿವ್? An adjective is a word that describes a noun or pronoun. It tells us more about quality, quantity, number, size, color, opinion. Example: she is a good teacher. I bought 3 pens. ಅಂದರೆ ಅಡ್ಜೆಕ್ಟಿವಲ್ಲಿ ನಾವು ಏನೇನು ತಿಳ್ಕೊಳ್ತೀವಿ ಅಂತಂದರೆ ಕ್ವಾಲಿಟಿ, ಕ್ವಾಂಟಿಟಿ, ನಂಬರ್, ಸೈಜ್, ಕಲರ್, ಒಪಿನಿಯನ್, ಈ ಎಲ್ಲವುಗಳನ್ನು ಕುರಿತು ನಾವು ಅಡ್ಜೆಕ್ಟಿವಲ್ಲಿ ಸ್ಟಡಿ ಮಾಡ್ತೀವಿ ಅಂತ. ಎಕ್ಸಾಂಪಲ್ಲು: ಶಿ ಈಸ್ ಅ ಗುಡ್ ಟೀಚರ್, ಐ ಬಾಟ್ 3 ಪೆನ್ಸ್, ಈ ರೀತಿಯಾಗಿ. ಟೈಪ್ಸ್ ಆಫ್ ಅಡ್ಜೆಕ್ಟಿವ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಕರ್ನಾಟಕ ಟೆಟ್ ಆಗಿರ್ಬೋದು, ಸಿ.ಟೆಟ್ ಆಗಿರ್ಬೋದು, CET ಆಗಿರ್ಬೋದು, ಇನ್ನಿತರ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಕೂಡ ಇದು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅಡ್ಜೆಕ್ಟಿವ್ ಆಫ್ ಕ್ವಾಲಿಟಿ ಅಂತ ಡಿಸ್ಕ್ರೈಬ್ಸ್ ನೇಚರ್ ಆಫ್ ಕ್ವಾಲಿಟಿ. ಉದಾಹರಣೆಗೆ ಆನೆಸ್ಟ್, ಟಾಲ್, ಬ್ಯೂಟಿಫುಲ್, ಈ ರೀತಿಯಾಗಿರ್ತಕ್ಕಂಥ ಪದಗಳನ್ನು ನಾವು ಅಡ್ಜೆಕ್ಟಿವಲ್ಲಿ ಫೈಂಡ್ ಮಾಡ್ತೀವಿ. ಶಿ ಈಸ್ ಆ್ಯನ್ ಆನೆಸ್ಟ್ ಗರ್ಲ್, ಶಿ ಈಸ್ ಆ್ಯನ್ ಆನೆಸ್ಟ್ ಗರ್ಲ್. ಅಡ್ಜೆಕ್ಟಿವ್ ಆಫ್ ಕ್ವಾಂಟಿಟಿ ಅಂದರೆ ಎಷ್ಟು, ಏನು ಅಂತ ಹೇಳ್ತೀವಲ್ಲ ಹಾಗೆ. ಶೋಸ್ ಹೌ ಮಚ್ ಅಂತ. ಸಮ್, ಲಿಟಲ್, ಇನಫ್. ಎಕ್ಸಾಂಪಲ್: ಹಿ ಹ್ಯಾಸ್ ಲಿಟಲ್ ಮನಿ. ಅಡ್ಜೆಕ್ಟಿವ್ ಆಫ್ ನಂಬರ್ ಶೋಸ್ ಹೌ ಮೆನಿ ಆರ್ ಆರ್ಡರ್ ಅಂತ. ನಂಬರ್ಸ್ ಅಂದರೆ ಎಷ್ಟು, ಯಾವ ಒಂದು ಸ್ಥಾನದಲ್ಲಿದೆ ಅಂತ ಹೇಳ್ತೀವಲ್ಲ ಆ ಸಮಯದಲ್ಲಿ. 1, 2, ಫಸ್ಟ್, ಸೆಕೆಂಡ್, ಥರ್ಡ್, ಸೆವರಲ್, ಫ್ಯೂ, ಈ ರೀತಿಯಾಗಿ ಬರುತ್ತಲ್ಲ ಅವುಗಳನ್ನೆಲ್ಲ ನಾವು ಇಲ್ಲಿ ಅಡ್ಜೆಕ್ಟಿವ್ ಆಫ್ ನಂಬರಲ್ಲಿ ನೋಡ್ತೀವಿ. 3 ಸ್ಟೂಡೆಂಟ್ಸ್ ಆರ್ ಆಬ್ಸೆಂಟ್, ಈ ರೀತಿ ಕೌಂಟ್ಸ್ ಮಾಡ್ತಕ್ಕಂಥದ್ದು ಅಂತ. ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್ಸ್. ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್ಸ್ ಏನು ಮಾಡುತ್ತೆ ಅಂದರೆ ಪಾಯಿಂಟ್ ಔಟ್ ನೌನ್ಸನ್ನು ಪಾಯಿಂಟ್ ಔಟ್ ಮಾಡುತ್ತೆ. ಇದು ದಿಸ್, ದಟ್, ದೀಸ್, ದೋಸ್ ಅಂತ. ಸಾಮಾನ್ಯವಾಗಿ ನಾವು ಪ್ರನೌನ್ಸ್ ಅಂತೀವಿ, ಇಲ್ಲಿ ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್ಸ್ ಕೂಡ ಇವುಗಳನ್ನು ಬಳಸ್ತೀವಿ. ದೀಸ್ ಬುಕ್ಸ್ ಆರ್ ಮೈನ್. ಪೊಸೆಸಿವ್ ಅಡ್ಜೆಕ್ಟಿವ್ಸ್ ಶೋಸ್ ಓನರ್ಶಿಪ್ ಅಂತ, ಯಾರ್ದು ಅಂತ ಹೇಳ್ತಕ್ಕಂಥದ್ದು. ಮೈ, ಯುವರ್, ಹೀಸ್, ಹರ್, ಅವರ್, ದೇರ್. ದಿಸ್ ಈಸ್ ಮೈ ಪೆನ್. ಇದನ್ನು ಪೊಸೆಸಿವ್ ಅಂತ ಕರೀತಾರೆ. ಅಂದರೆ ಯಾರಿಗೆ ಸೇರಿದ್ದು, ಯಾರಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳುವ ಸಂದರ್ಭದಲ್ಲಿ ಇವುಗಳನ್ನು ಬಳಸ್ತೀವಿ. ಇಂಟ್ರಾಗೇಟಿವ್ ಅಡ್ಜೆಕ್ಟಿವ್ಸ್ ಯೂಸ್ಡ್ ವಿತ್ ಕ್ವಶನ್ಸ್. ಇವುಗಳನ್ನು ಕ್ವಶನ್ ಜೊತೆಯಲ್ಲಿ ಏನು ಮಾಡ್ತೀವಿ ನಾವು ಬಳಸ್ತೀವಿ ಅಂತ. ವಿಚ್, ವಾಟ್, ದೋಸ್, ವಿಚ್ ಸಬ್ಜೆಕ್ಟ್ ಡು ಯು ಲೈಕ್, ಈ ರೀತಿಯಾಗಿ ಇಂಟ್ರಾಗೇಟಿವ್ ಸಾಮಾನ್ಯವಾಗಿ ಪ್ರಶ್ನೆ ಮಾಡ್ತಕ್ಕಂಥದ್ದು. ಆರ್ಡರ್ ಆಫ್ ಅಡ್ಜೆಕ್ಟಿವ್ಸ್ ಎಕ್ಸಾಮ್ ಫೇವ್ರೇಟ್ ಆಗಿರ್ತಕ್ಕಂಥದ್ದು. ಒಪಿನಿಯನ್, ಸೈಜ್, ಏಜ್, ಕಲರ್, ನೌನ್, ಈ ರೀತಿಯಾಗಿ ಈ ಆರ್ಡರ್ ಆಫ್ ಅಡ್ಜೆಕ್ಟಿವ್ಸ್ಗಳಲ್ಲಿ ನಾವು ಕನ್ಸಿಡರ್ ಮಾಡ್ತಕ್ಕಂಥದ್ದು. ಮತ್ತು ಎರರ್ಸ್ಗಳನ್ನು ನೋಡೋಣ. ಅ ಬ್ಯೂಟಿಫುಲ್ ಸ್ಮಾಲ್ ಓಲ್ಡ್ ರೆಡ್ ಹೌಸ್, ಈ ರೀತಿ ಬಳಸಬಾರ್ದು. ಅ ಬ್ಯೂಟಿಫುಲ್ ಓಲ್ಡ್ ಸ್ಮಾಲ್ ರೆಡ್ ಹೌಸ್ ಹೀಗೂ ಬಳಸಬಾರ್ದು. ಅ ಬ್ಯೂಟಿಫುಲ್ ಸ್ಮಾಲ್ ಓಲ್ಡ್ ರೆಡ್ ಹೌಸ್, ಈ ರೀತಿಯಾಗಿ ಬಳಸಬೇಕು ಅಂತ. ಒಪಿನಿಯನ್ ಫಸ್ಟು, ಆಮೇಲೆ ಸೈಜ್, ಆಮೇಲೆ ಏಜ್, ಆಮೇಲೆ ಕಲರ್, ಆಮೇಲೆ ನೌನ್ ಅಂತ, ಈ ರೀತಿಯಾಗಿ ಈ ಒಂದು ಟ್ರಿಕ್ಸನ್ನು ನಾವು ನೆನ್ಪಿಟ್ಕೋಬೇಕು. ಆರ್ಡರ್ ಆಫ್ ಅಡ್ಜೆಕ್ಟಿವ್ ಯಾವ ರೀತಿ ಬರಬೇಕು: ಫಸ್ಟು ಸೈಜ್ ಬರೀಬೇಕು, ಫಸ್ಟು ಒಪಿನಿಯನ್ನು, ಆಮೇಲೆ ಸೈಜ್, ಆಮೇಲೆ ಏಜ್, ಕಲರ್, ನೌನ್ ಅಂತ ಇವುಗಳನ್ನು ಆರ್ಡರ್ ಆಗಿ ಬರೀಬೇಕು. ಒಪಿನಿಯನ್, ಸೈಜ್, ಏಜ್, ಕಲರ್, ಆರ್ಡರ್, ನೌನ್. ಕಾಮನ್ ಎಕ್ಸಾಮ್ ಮಿಸ್ಟೇಕ್: ಹಿ ಈಸ್ ಮೋರ್ ಬೆಟರ್ ದೆನ್ ಮೀ, ಹಿ ಈಸ್ ಬೆಟರ್ ದೆನ್ ಮೀ ಅಂತ.
She has many sugar. She has much sugar. He is more better than me ಅನ್ನೋದು ತಪ್ಪಾಗುತ್ತೆ. He is better than me ಅನ್ನೋದು ಕರೆಕ್ಟ್ ಅಂತ. ಸೊ ಇಲ್ಲಿ ಯಾವ್ದು ಎರರ್ ಇದೆ ಅಂತ ಮಾರ್ಕ್ ಮಾಡಿರೋದಿದೆ. She has many sugar ಅಂದರೆ ತಪ್ಪಾಗುತ್ತದು. She has much sugar ಅನ್ನೋದು ಕರೆಕ್ಟ್ ಫಾರ್ಮು. MCQಸ್ಗಳನ್ನು ನೋಡೋಣ. TET ಪ್ಯಾಟರ್ನಲ್ಲಿ ಐಡೆಂಟಿಫೈ ದ ಅಡ್ಜೆಕ್ಟಿವ್. She has little patience. She has little patience. ಇದರಲ್ಲಿ ಯಾವುದು ಅಡ್ಜೆಕ್ಟಿವ್ ಅಂದರೆ ಲಿಟಲ್ ಅನ್ನೋದು. ಆನ್ಸರ್ ಈಸ್ ಸಿ, ಲಿಟಲ್. ಚೂಸ್ ದ ಕರೆಕ್ಟ್ ಸೆಂಟೆನ್ಸ್. ಇದರಲ್ಲಿ ಕರೆಕ್ಟ್ ಆಗಿರೋ ಸೆಂಟೆನ್ಸ್. ಹಿ ಈಸ್ ಮೋರ್ ಇಂಟೆಲಿಜೆಂಟ್ ದೆನ್ ರಾಮ್. ಹಿ ಈಸ್ ಮೋಸ್ಟ್ ಇಂಟೆಲಿಜೆಂಟ್ ದೆನ್ ರಾಮ್. ಹಿ ಈಸ್ ಇಂಟೆಲಿಜೆಂಟ್ ದೆನ್ ರಾಮ್. ಹಿ ಈಸ್ ಮೋರ್ ಇಂಟೆಲಿಜೆಂಟ್ ದೆನ್ ರಾಮ್. ಇದರಲ್ಲಿ ಯಾವ್ದು ಬರುತ್ತೆ? ಆನ್ಸರ್ ಡಿ ಬರುತ್ತೆ. ಹಿ ಈಸ್ ಮೋರ್ ಇಂಟೆಲಿಜೆಂಟ್ ದೆನ್ ರಾಮ್ ಅಂತ. ಇಲ್ಲಿ ಎ ಮತ್ತು ಡಿ ಆಲ್ಮೋಸ್ಟ್ ಸೇಮೇ ಇದೆ ಆನ್ಸರು. ಸೊ ಎರಡೂ ಕೂಡ ಆಗುತ್ತೆ. ವಿಚ್ ಈಸ್ ಅ ಪೊಸೆಸಿವ್ ಅಡ್ಜೆಕ್ಟಿವ್? ಮೈನ್, ಮೀ, ಮೈ, ಐ. ಇಲ್ಲಿ ಮೈ ಅನ್ನೋದು ಪೊಸೆಸಿವ್ ಅಡ್ಜೆಕ್ಟಿವ್. ಚೂಸ್ ದ ಕರೆಕ್ಟ್ ಆರ್ಡರ್. ರೆಡ್ ಬಿಗ್ ಬಾಲ್. ಸೊ ಈ ಮೊದಲು ಹೇಳ್ಕೊಟ್ಟಿದ್ನಲ್ಲ ಅದು ಆರ್ಡರ್ ಏನೇನು ನೆನ್ಪಿಟ್ಕೊಳ್ಬೇಕು ಅಂತ. ಒಪಿನಿಯನು, ಸೈಜ್, ಏಜ್ ಮತ್ತು ನೌನ್. ಅದು ಕಲರ್ ಆದಮೇಲೆ ನೌನ್ ಅಂತ. ಸೊ ಇಲ್ಲಿ ಯಾವ್ದು ಬರುತ್ತೆ ಹೇಳ್ರಿ? ರೆಡ್ ಬಿಗ್ ಬಾಲ್, ಬಿಗ್ ರೆಡ್ ಬಾಲ್, ಬಾಲ್ ಬಿಗ್ ರೆಡ್, ರೆಡ್ ಬಾಲ್ ಬಿಗ್. ಸೊ ಬಿಗ್ ರೆಡ್ ಬಾಲ್ ಅನ್ನೋದು ಕರೆಕ್ಟ್ ಆಗಿರತಕ್ಕಂಥದ್ದು. ಇದು ಆರ್ಡರ್ ನೆನ್ಪಿಟ್ಕೊಳ್ಬೇಕು. ಐಡೆಂಟಿಫೈ ದ ಟೈಪ್. ದೀಸ್ ಆ್ಯಪಲ್ಸ್ ಆರ್ ಫ್ರೆಶ್. ಕ್ವಾಲಿಟಿ, ಕ್ವಾಂಟಿಟಿ, ಡೆಮಾನ್ಸ್ಟ್ರೇಟಿವ್, ನಂಬರ್. ಇದರಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನು? ಐಡೆಂಟಿಫೈ ದ ಟೈಪ್. ಇದರಲ್ಲಿ ಕ್ವಾಂಟಿಟಿ ಅಲ್ವಾ, ಅಥವಾ ಡೆಮಾನ್ಸ್ಟ್ರೇಟಿವ್ ಅಥವಾ ನಂಬರ್. ಸೊ ಇದು ಡೆಮಾನ್ಸ್ಟ್ರೇಟಿವ್ ಅಂತ. ದೀಸ್ ಆ್ಯಪಲ್ಸ್ ಆರ್ ಫ್ರೆಶ್ ಅಂತ ಹೇಳ್ತಾ ಇದ್ದೀವಲ್ಲ, ಹೇಗಿದ್ದಾವೆ ಆ್ಯಪಲ್ ಅಂತ ಡೆಮಾನ್ಸ್ಟ್ರೇಟ್ ಮಾಡ್ತೇವೆ. ಸೊ ಇಲ್ಲಿಗೆ ಇವತ್ತಿನ MCQs ಮುಕ್ತಾಯಿತು. ಒಂದು ಕ್ವಿಕ್ಕಾಗಿ ರಿವಿಸನ್ ನೋಡೋಣ. ಅಡ್ಜೆಕ್ಟಿವ್ಸ್ ನೆವರ್ ಟೇಕ್ ಪ್ಲೂರಲ್ ಫಾರ್ಮ್. ಇದನ್ನು ನೆನ್ಪಿಟ್ಕೊಳ್ಬೇಕು. 2 ರೆಡ್ಸ್ ಆ್ಯಪಲ್ಸ್ ಈ ರೀತಿಯಾಗಿ ಬರಲ್ಲ, ಅದು ತಪ್ಪಾಗುತ್ತೆ. 2 ರೆಡ್ ಆ್ಯಪಲ್ಸ್ ಅಂತ ಹೇಳಬೇಕಾಗುತ್ತೆ. 2 ರೆಡ್ಸ್ ಅಂತ ಬರಲ್ಲ. 2 ರೆಡ್ ಆ್ಯಪಲ್ಸ್. ಅಡ್ಜೆಕ್ಟಿವಲ್ಲಿ ಯಾವತ್ತೂ ಕೂಡ ಪ್ಲೂರಲ್ ಫಾರ್ಮ್ ಬರೋದಿಲ್ಲ. ಇದು ತುಂಬ ಇಂಪಾರ್ಟೆಂಟಾಗಿ ನೆನ್ಪಿಟ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಸೊ ಇವತ್ತಿಗೆ ಒಂದು ಅಡ್ಜೆಕ್ಟಿವ್ಸ್ನ ವಿಡಿಯೋಸು ಮುಕ್ತಾಯ ಮಾಡೋಣ. ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟ್ರಿಕ್ಸ್ ಆ್ಯಂಡ್ ಟಿಪ್ಸ್ಗಳನ್ನು ಇದೆಲ್ಲ ಹೇಳಿದ್ದೀನಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹೀಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಕೀಪ್ ಟ್ಯೂನಿಂಗ್ ಟು ಅವರ್ ಚಾನಲ್. ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಪ್ಲೀಸ್ ಶೇರ್ ಒನ್ ಆಫ್ ಯುವರ್ ಫ್ರೆಂಡ್. ಆ್ಯಂಡ್ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್.